ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಸುನೀತಾ ಸ್ವಯಂ ಕಲಿಕೆಗೆ. ಇವತ್ತು ನಮ್ಮ ರೆಸಿಪಿ ಬಂದುಬಿಟ್ಟು ಬನಾನಾ ಬಜ್ಜಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ಬಾಳೆಕಾಯಿ ಒಂದು 2 ತೊಗೊಂಡಿದ್ದೀನಿ ಹಸಿದು. ಇವಾಗ ಅದನ್ನು ಕೊನೆಯಲ್ಲಿ ಮತ್ತು ಎಂಡಿಂಗಲ್ಲಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಬಿಟ್ಟು ಅದನ್ನು ಪೀಲ್ ಔಟ್ ಮಾಡಬೇಕು. ಇದು ನಾರಿನಾಂಶ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಸೊ ಅದರಿಂದ ಈ ರೀತಿ ಒಂದು ಪೀಲರ್ ತೊಗೊಂಬಿಟ್ಟು ಮೇಲ್ಮೇಲೆ ಸುಮ್ಮನೆ ನಾರನ್ನೋದು ತೆಗಿಬೇಕಾಗುತ್ತೆ. ತುಂಬ ಆಳವಾಗಿ ತೆಗಿಬಾರ್ದು ನೀವು. ಸೊ ಈ ರೀತಿ ಮೇಲ್ಮೇಲೆ ತಗೋಬೇಕು. ಸೊ ಇದು ತೆಗೆದಿದ್ದಾದಮೇಲೆ ಒಂದು ಬೌಲ್ಗೆ ಉಪ್ಪು ನೀರನ್ನು ಹಾಕಿಟ್ಟಿದ್ದೀನಿ ನಾನು. ಅದನ್ನು ಈ ರೀತಿ ಹಾಕ್ತಾಯಿದ್ದೀನಿ. ಇಲ್ಲ ಅಂತಂದರೆ ಕಲರ್ ಶೇಡ್ ಆಗುತ್ತೆ. ಸೊ ಇವಾಗ ಎರಡನ್ನೂ ಸಹ ಈ ರೀತಿ ಪೀಲ್ ಔಟ್ ಮಾಡಿಬಿಟ್ಟು ಉಪ್ಪು ನೀರಿಗೆ ಹಾಕ್ತಾಯಿದ್ದೀನಿ. ಇವಾಗ ಬಜ್ಜಿ ಹಿಟ್ಟು ಕಲಿಸ್ಕೊಳ್ಳೋಣ ಬನ್ನಿ. ಒಂದು ಬೌಲ್ಗೆ ಕಡಲೆ ಹಸಿಟ್ಟು ಒಂದು 300 ಗ್ರಾಮ್ ಹಾಕಿದ್ದೀನಿ. ಅಕ್ಕಿ ಹಿಟ್ಟು ಬಂದುಬಿಟ್ಟು 3 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಒಂದು ಚಿಟಿಕೆ ಅರಿಶಿನ, ಒಂದು ಚಿಟಿಕೆ ಅಡುಗೆ ಸೋಡಾ, ಒಂದು 3 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ, ಒಂದು 1/4 ಟೀ ಸ್ಪೂನಷ್ಟು ಓಂಕಾಳು. ಇದು ಬಿಸಿ ಎಣ್ಣೆ, ಬಿಸಿ ಮಾಡಿರೋಂಥ ಎಣ್ಣೆ 1 ಟೇಬಲ್ ಸ್ಪೂನ್. ಇವನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಬಜ್ಜಿ ಹಿಟ್ಟು ಯಾವ ರೀತಿ ಕಲಿಸ್ತೀವಿ ಆ ಸ್ಟ್ರಕ್ಚರಲ್ಲಿ ಬರಬೇಕು ನೋಡಿ. ಈ ರೀತಿ ಬೆರಳದಿದ್ರೆ ನಮಗೆ ಒಂದು ಯಾವ ರೀತಿ ನಮ್ಮ ಬೆರಳಿಗೆ ಅನ್ನೋದು ಈ ಹಿಟ್ಟು ಅಂಟ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಬಜ್ಜಿ ಹಿಟ್ಟು ಡಿಪೆಂಡ್ ಆಗಿರುತ್ತೆ. ಸೊ ಇವಾಗ ಬನಾನನ ಈ ರೀತಿ ಹಿಂದೆ ಮುಂದೆ ಕಟ್ ಮಾಡಿದ್ದೀವಲ್ಲ, ಸೊ ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ನೋಡಿಕೊಂಡು ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನೀವು ಇನ್ನೂ ಬೇಕಾದ್ರೆ ಉದ್ದುದ್ದಕ್ಕೆ ಸ್ವಲ್ಪ ಬಜ್ಜಿ ಥರನೇ ಕಟ್ ಮಾಡ್ಕೋಬೋದು. ಬಜ್ಜಿ ಮೆಣಸಿನ್ಕಾಯಿ ಯಾವ ರೀತಿ ಕಟ್ ಮಾಡ್ಕೊತೀವಿ ಆ ರೀತಿ. ಸೊ ಈ ರೀತಿ ಕಟ್ ಮಾಡಿದ್ರೆ ಇದು ಒಂದು ಟೈಪ್ ಆಫ್ ಡಿಸೈನ್ ಅಂತ ಹೇಳ್ಬೋದು. ಸೊ ಇವಾಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಆಲ್ರೆಡಿ ನಾನು ಎಣ್ಣೆಯನ್ನು ಬಿಸಿ ಇಟ್ಟಿದ್ದೀನಿ ನೋಡಿ. ಈ ರೀತಿ ಇಷ್ಟು ಮಟ್ಟಿಗೆ ಬಿಸಿ ಆಗಿರಬೇಕು. ನಾವು ಬಜ್ಜಿ ಹಾಕಿದ ತಕ್ಷಣ ಮೇಲೆ ತೇಳಬೇಕು, ಅಷ್ಟು ಬಿಸಿ ಆಗಿರಬೇಕು ಬಜ್ಜಿ. ಯಾವಾಗತ್ತೆ ನೀವು ಬಜ್ಜಿ ಸುಡಬೇಕಂತಂದ್ರು, ಯಾವುದೇ ಬಜ್ಜಿ ಸುಡಬೇಕಂದ್ರು ಮತ್ತು ಸ್ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಬಜ್ಜಿನೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ಕಲಸಿಟ್ಟಿರುವಂತಹ ಅಕ್ಕಿ ಹಿಟ್ಟಿಗೆ ಬನಾನನ ಎಲ್ಲ ಈ ರೀತಿ ಡಿಪ್ ಮಾಡಿ ಹಾಕ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ನೀವು ಇಲ್ಲಿ ಕೆಲವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತೀರಾ. ಸೊ ನಿಮಗೆ ಆಪ್ಷನ್ ಅದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೋದು, ಗರಂ ಮಸಾಲ ಹಾಕ್ಕೋಬೋದು. ಸ್ವಲ್ಪ ನಾರ್ಮಲಾಗಿ ತಿನ್ನಬೇಕನ್ನೋರು ಈ ರೀತಿ ಮಾಡ್ಕೋಬೋದು. ಇದು ಸಾಸ್ ಜೊತೆನೂ ಆರಾಮಾಗಿ ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನೋಡಿ, ಸ್ಟವ್ನ ಮಧ್ಯಮ ಉರಿಯಲ್ಲಿಟ್ಕೊಂಡು ಇವಾಗೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ಸ್ಟವ್ನ ಐ ಫ್ಲೇಮಲ್ಲಿ ಇಕ್ಕಿ ನೀವು ಬಜ್ಜಿ ಮಾಡಿದ್ರೆ ಮೇಲೆ ಎಲ್ಲ ಕಪ್ಪಗೆ ಆಗೋಗುತ್ತೆ. ಒಳಗಡೆ ಹಸಿ ಹಿಟ್ಟು ನಾವು ಏನು ಬನಾನಾ ಆಗಲಿ ಬಜ್ಜಿ ಆಗಲಿ ಹಾಕಿರ್ತೀವಿ ಅದು ಬೆಂದಿರಲ್ಲ. ಆದ್ದರಿಂದ ಎಣ್ಣೆ ಒಮ್ಮೆ ಬಿಸಿ ಆದಮೇಲೆ ಬಜ್ಜಿ ನೀವು ಎಣ್ಣೆಗೆ ಹಾಕಿದ್ದಾದಮೇಲೆ ಸ್ಟವ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ನಾವು ಈ ಡೀಪ್ ಫ್ರೈ ರೆಸಿಪಿಗೆಲ್ಲ ಓಂಕಾಳು ಹಾಕೋದ್ರಿಂದ ನಮ್ಗೆ ಡೈಜೆಷನ್ ಪ್ರಾಬ್ಲಮ್ ಅನ್ನೋದು ಬರಲ್ಲ. ಸೊ ಮಕ್ಕಳು ತಿಂದರೂ ಚೆನ್ನಾಗಿ ಜೀರ್ಣ ಆಗುತ್ತೆ ಸ್ನೇಹಿತರೆ. ಓಂಕಾಳೆಲ್ಲ ಅದರಲ್ಲಿ ಯೂಸ್ ಮಾಡಿ ಅಷ್ಟೇ ಸ್ನೇಹಿತರೆ. ಇನ್ನು ಮಿಕ್ಕಿದ್ದೆಲ್ಲ ಇದೇ ರೀತಿ ಮಾಡ್ಕೊಳ್ತೀನಿ. ಸೊ ನೋಡಿ, ನನಗೆ ಬಿಸಿ ಬಿಸಿಯಾದ ಬನಾನಾ ಬಜ್ಜಿ ರೆಡಿಯಾಗಿದೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಪ್ಲೀಸ್. ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನಷ್ಟು ರೆಸಿಪಿಗಳನ್ನು ಮಾಡೋದಕ್ಕೆ ನನಗೂ ಮೋಟಿವೇಟ್ ಆಗಿರುತ್ತೆ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.